ಮುಡಿಸ್ತಾ ಇದ್ವಿ. ಕಾರಣ ಇಷ್ಟೇ, ಆ ಒಂದು ನ್ಯಾಪ್ಕಿನ್ನಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಿರ್ತಾರೆ. ಆದ್ದರಿಂದ ಆ ನ್ಯಾಪ್ಕಿನ್ ಬಳಸಿರ್ತಕ್ಕಂಥ ನ್ಯಾಪ್ಕಿನನ್ನು ವಿಲೇವಾರಿ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳು ಅದನ್ನು ಸುಡುತ್ತಾರೆ ಬೆಂಕಿನಲ್ಲಿ. ಅದು ಬೆಂಕಿನಲ್ಲಿ ಪೂರ್ತಿಯಾಗಿ ಬೂದಿ ಆಗೋದಿಲ್ಲ, ಪ್ಲಾಸ್ಟಿಕ್ ಹುಣ್ಣೆ ಆಗಿ ಪ್ರೇಮ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಸುಮಾರು 6 ವರ್ಷಗಳಿಂದ ಈ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈಗಾಗಲೇ ತಾವು ಹೇಳಿದಂಗೆ ಹೆಣ್ಣು ಮಕ್ಕಳಿಗೆ ಈ ಒಂದು ಋತುಚಕ್ರ ಪ್ರಾರಂಭ ಆದಾಗಿಂದ ಸ್ಯಾನಿಟರಿ ನ್ಯಾಪ್ಕಿನ್ ಬಳಕೆ ಬಗ್ಗೆ ಎಲ್ಲ ಕಾಲೇಜುಗಳಲ್ಲಿ ಪ್ರೌಢಶಾಲಾ ಮಕ್ಕಳಿಗೆ ಅರಿವನ್ನು ಮೂಡಿಸ್ತಾ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪರಿಸರ ಮಾಲಿನ್ಯ ಹೆಚ್ಚಾಗ್ತಿರೋ ಕಾರಣದಿಂದ, ಹಾಗೆ ನೀರಿನ ಜಲಚರಗಳು ಕೂಡ ತೊಂದರೆ ಆಗ್ತಿರೋ ಕಾರಣದಿಂದ ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಈ ಒಂದು ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ಸಾಕಷ್ಟು ಸ್ವಯಂ ಸೇವಾ ಸಂಘ ಸಂಸ್ಥೆಗಳು, ಪ್ರತಿನಿಧಿಗಳು ಕೂಡ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದೆ. ಹಾಗೆ ಇಲಾಖೆಗಳು, ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆ ಕೂಡ ಕೆಲಸವನ್ನು ಮಾಡ್ತಾ ಇದೆ. ಸಾರ್ವಜನಿಕರಲ್ಲಿ ಪ್ಲಾಸ್ಟಿಕ್ ನಿಷೇಧ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಬಂದಿದ್ದೀವಿ. ಅದರ ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸ್ತಾ ಇದ್ವಿ. ಕಾರಣ ಇಷ್ಟೇ, ಆ ಒಂದು ನ್ಯಾಪ್ಕಿನ್ನಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಿರ್ತಾರೆ. ಆದ್ದರಿಂದ ಆ ನ್ಯಾಪ್ಕಿನ್ ಬಳಸಿರ್ತಕ್ಕಂಥ ನ್ಯಾಪ್ಕಿನನ್ನು ವಿಲೇವಾರಿ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳು ಅದನ್ನು ಸುಡುತ್ತಾರೆ ಬೆಂಕಿನಲ್ಲಿ. ಅದು ಬೆಂಕಿನಲ್ಲಿ ಪೂರ್ತಿಯಾಗಿ ಬೂದಿ ಆಗೋದಿಲ್ಲ, ಪ್ಲಾಸ್ಟಿಕ್ ಹುಣ್ಣೆ ಆಗಿ ಉಳ್ಕೊಳ್ಳುತ್ತೆ. ಅದೇನಾದರೂ ನೀರಲ್ಲಿ ಹಾಕಿದರೆ ಅದು ನೀರಲ್ಲಿ ಕೂಡ ಕರಗೋದಿಲ್ಲ. ಅದು ಕೂಡ ನೀರಲ್ಲಿ ಉಬ್ಬಿ ಹರಿಯುವಂಥ ನೀರಿಗೆ ಅಥವಾ ಕೊಳಾಯಿನಲ್ಲಿ ಹೋಗುವಂಥ ನೀರಿಗೆ ಅಡ್ಡಿಯಾಗುತ್ತೆ, ಡ್ರೈನೇಜ್ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಇಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಈ ಎಲ್ಲ ನೀರಿನಿಂದ ಮೂಲಕ ಹೋಗಿ ಸಮುದ್ರ ತಳ ಸೇರ್ತಾ ಇದೆ. ಸಮುದ್ರದಲ್ಲಿ ಎಷ್ಟೋ ಪ್ಲಾಸ್ಟಿಕ್ ಇದೆ ಅಂತ ಇವತ್ತು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಹಾಗಾಗಿ ಈ ಎಲ್ಲ ಪರಿಣಾಮದಿಂದ ಆರೋಗ್ಯದ ಮೇಲೆ, ಸಮಾಜದ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ವಿದ್ಯಾರ್ಥಿಗಳಲ್ಲಿ ಈ ಏನು ಹಿಂದಿನ ಕಾಲದಲ್ಲಿ ಬಟ್ಟೆ ಬಳಕೆ ಮಾಡ್ತಾಯಿದ್ರು, ಬಟ್ಟೆ ಬಳಕೆ ಮಾಡುವ ಬಗ್ಗೆ, ಜೊತೆಗೆ ಇವತ್ತು ಹೊಸ ಕಾನ್ಸೆಪ್ಟ್ ಅಂತ ಮುಟ್ಟಿನ ಕಪ್ಪು ಅನ್ನೋದ್ರ ಬಗ್ಗೆ ಇವತ್ತು ಸರ್ಕಾರ 2 ಜಿಲ್ಲೆಯಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ನಮ್ಮ ಚಾಮರಾಜನಗರ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬಗ್ಗೆ ಕೂಡ ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ತಾ ಬಂದಿದ್ದೀವಿ. ಹಾಗಾಗಿ ಜೊತೆಗೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಕೂಡ ಶುಚಿ ಅಂತ ನ್ಯಾಪ್ಕಿನನ್ನು ಆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೊಡ್ತಾ ಇದ್ದೀವಿ. RKSK ಕಾರ್ಯಕ್ರಮ ಅಂತ, ರಾಷ್ಟ್ರೀಯ ಕಿಶೋರಿ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ. ಈ ಕಾರ್ಯಕ್ರಮದ ಅಡಿನಲ್ಲಿ ಈ ಒಂದು ನ್ಯಾಪ್ಕಿನನ್ನು ಕೂಡ ಕೊಡ್ತಾ ಇದ್ದೀವಿ. ಈ ನ್ಯಾಪ್ಕಿನ್ನಲ್ಲಿ ಪ್ಲಾಸ್ಟಿಕ್ ಕಡಿಮೆ ಇದೆ. ನೀವು ನೋಡಿರ್ಬೋದು, ಪ್ಲಾಸ್ಟಿಕ್ಕನ್ನು ಓಪನ್ ಮಾಡಿ ನೋಡೋಣ, ಇದು ಪೇಪರ್. ಈ ಪೇಪರ್ ನೋಡಿ ಹರಿದ್ರೆ ಹರಿಯುತ್ತೆ. ಇದು ಮಾಮೂಲಿ ಪೇಪರ್, ನಾವೇನು ಪೇಪರ್ ಉಪಯೋಗಿಸ್ತೀವಿ ಆ ಪೇಪರ್ ಇದೆ. ಇದರಲ್ಲಿ ಯಾವುದೇ ಸುಗಂಧ ದ್ರವ್ಯಗಳು ಕೂಡ ಇಲ್ಲ. ಹಾಗಾಗಿ ಈ ಒಂದು ನ್ಯಾಪ್ಕಿನನ್ನು ಸರ್ಕಾರನೇ ಬಳಕೆ ಮಾಡ್ತಾ ಇದೆ. ಇದರಲ್ಲಿ ಸಾಕಷ್ಟು ಹತ್ತಿ ಇದೆ ಒಳಗಡೆ, ಇದರಲ್ಲಿ ಯಾವುದೇ ಒಂದು ಕೆಮಿಕಲನ್ನು ಆ್ಯಡ್ ಮಾಡಿಲ್ಲ. ಹಾಗಾಗಿ ಈ ನ್ಯಾಪ್ಕಿನನ್ನು ಬಳಸ್ಬೋದು ಅಂತ ನಾವು ಸರ್ಕಾರ ನೀಡೋದ್ರಿಂದ ನಾವೆಲ್ಲ ಪ್ರೌಢಶಾಲಾ ಮಕ್ಕಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಕೊಡ್ತಾ ಇದ್ದೀವಿ. ನಾವೇನು ಖಾಸಗಿನಲ್ಲಿ ಸಿಗ್ತಾ ಇದೆ ನ್ಯಾಪ್ಕಿನ್ಸು, ಖಾಸಗಿ ಮಾರಾಟ ಮಾಡ್ತಾ ಇದ್ದಾರೆ ಖಾಸಗಿ ಅಂಗಡಿಗಳಲ್ಲಿ, ಆ ನ್ಯಾಪ್ಕಿನ್ನಲ್ಲಿ ನೀವು ಓಪನ್ ಮಾಡಿ ನೋಡಿಬೇಕಾದ್ರೆ ನಾನು ಎಲ್ಲ ಕಡೆ ಅದನ್ನು ಕೂಡ 2ಕ್ಕೂ ಕೂಡ ಟ್ಯಾಲಿ ಮಾಡಿ ತೋರಿಸ್ತೀನಿ. ಅದರಲ್ಲಿ ತುಂಬ ಪ್ಲಾಸ್ಟಿಕ್ ಇದೆ, ತುಂಬ ತೆಳುವಾಗಿದೆ. ಪ್ಲಾಸ್ಟಿಕ್ ಹಾಕಿರೋದ್ರಿಂದ ಅದು ಏನು ಈ ಪೀರಿಯಡ್ಸ್ ಆದಾಗ, ಋತುಸ್ರಾವವಾದಾಗ ರಕ್ತ ಇರುತ್ತೆ. ಅದು ಹರಡದಂತೆ ತಡೆಯುತ್ತೆ ಅನ್ನೋ ಉದ್ದೇಶದಿಂದ ಆ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿದ್ದಾರೆ. ಆ ಪ್ಲಾಸ್ಟಿಕ್ಕಲ್ಲಿ ಜೊತೆಗೆ ಕೆಲವೊಂದು ಕೆಮಿಕಲ್ಸ್ ಕೂಡ ಬಳಕೆ ಮಾಡಿದ್ದಾರೆ. ಅದು ಸುಗಂಧ ದ್ರವ್ಯ ಕೆಮಿಕಲ್ಸು ಪರ್ಚೇಸ್ ಮಾಡಲಿ, ಮಾರಾಟ ಹೆಚ್ಚಾಗಲಿ ಅನ್ನೋ ಒಂದು ಕಾರಣಕ್ಕೆ. ಅದರಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಕ್ಲೋರೋಮೆಥಿನ್ ಅಂತ ಒಂದು ಕೆಮಿಕಲ್ ಇದೆ. ಅದನ್ನು ಪೆಟ್ರೋಲಿಯಂ ರೀಫಿಲ್ಲಿಂಗಲ್ಲಿ ಯೂಸ್ ಮಾಡ್ತಾರೆ. ಅಸಿಟೋನ್ ಅಂತ ಕೆಮಿಕಲ್ ಇದೆ, ಅದು ನೀವೆಲ್ಲ ನೋಡಿರ್ಬೋದು. ನಾವು ನೈಲ್ ರಿಮೂವರ್ಗೆ ಏನು ಯೂಸ್ ಮಾಡ್ತೀವಿ ಆ ಒಂದು ಕೆಮಿಕಲ್ನ ಅದರಲ್ಲಿ ಯೂಸ್ ಮಾಡಿದ್ದಾರೆ. ಕ್ಲೋರೋಥೇನ್ ಅಂತ ಒಂದು ಕೆಮಿಕಲ್ ಅದರಲ್ಲಿದೆ. ಜೆಲ್ ಇದೆ ಅದರಲ್ಲಿ. ಜೆಲ್ ಇರೋದ್ರಿಂದ ಆ ಒಂದು ಬ್ಲೀಡಿಂಗ್ ಆಗಿರ್ತಕ್ಕಂಥ ಬ್ಲಡ್ಡು ಅದು ಬಟ್ಟೆಗೆಲ್ಲ ಮೆತ್ಕೊಳ್ಳೋದು ತಡೆಯುತ್ತೆ. ಅಷ್ಟೇ ಅದಾಗೋದು. ಬಟ್ ಅದರಲ್ಲಿ ತುಂಬ ಪ್ಲಾಸ್ಟಿಕ್ ಇರೋದ್ರಿಂದ ಇದರಿಂದ ಆ ಹೆಣ್ಣು ಮಕ್ಕಳಿಗೆ ಆ ಏನು ವಜೈನ ಭಾಗ ಇರುತ್ತೆ ಅದರಲ್ಲಿ ಗುಳ್ಳೆಗಳು ಬರೋಂಥ ಚಾನ್ಸಸ್ ಇರುತ್ತೆ. ಬ್ಯಾಡ್ ಪೌಲ್ ಸ್ಮೆಲ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಇವತ್ತೇನು ನಮ್ಮಲ್ಲಿ ಗರ್ಭಕಂಠ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ,
PCOD ಪ್ರಾಬ್ಲಮ್ ಆಗ್ತಾ ಇದೆ. ಇಂಥವೆಲ್ಲ ತೊಂದರೆಗಳಿಗೆ ಒಳಗಾಗೋದ್ರಿಂದ ಸಂಭವ ಇರುತ್ತೆ. ಸೊ ಹಾಗಾಗಿ ನಾವು ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಸರ್ಕಾರ ಸಪ್ಲೈ ಮಾಡ್ತಕ್ಕಂಥ ನ್ಯಾಪ್ಕಿನನ್ನು ಸರ್ಕಾರಿ ಶಾಲೆ ಮತ್ತು ಅನುದಾನ ಶಾಲೆಗಳ ಮಕ್ಕಳನ್ನ ಬಳಸಬೇಕು. ಸೊ ಜೊತೆಗೆ ಇವತ್ತೇನು ಬಳಕೆ ಮಾಡಿರ್ತಕ್ಕಂಥ ಬಟ್ಟೆಯನ್ನು ಸೋಪು ಮತ್ತು ಬಿಸಿ ನೀರಿಂದ ಹೋಗೋದು, ಬಿಸಿಲಲ್ಲಿ ಒಣಗಿಸಿ ಐರನ್ ಮಾಡಿ ಮತ್ತೆ ಮರುಬಳಕೆ ಮಾಡ್ಕೊಬೇಕು. ಈ ಮಾಹಿತಿಯನ್ನು ಮಕ್ಕಳನ್ನ ಪರಿಮೂಡಿಸ್ತಾ ಇದ್ದೀವಿ. ಜೊತೆಗೆ ಇವತ್ತೇನು ಮುಟ್ಟಿನ ಕಪ್ಪು ಅಂತ ಬರ್ತಾ ಇದೆ, ಆ ಮುಟ್ಟಿನ ಕಪ್ಪು ಬಳಕೆ ಯಾವ ರೀತಿ ಮಾಡಬೇಕು, ವಿಲೇವಾರಿ ಹೇಗೆ ಮಾಡಬೇಕು, ಅದನ್ನು ಯಾವುದೇ ಸ್ವಚ್ಛ ಮಾಡಿ ಮತ್ತೆ ರಿಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ಎಕ್ಸಾಂಪಲ್ ಇವತ್ತೇನು ಖಾಸಗಿನಲ್ಲಿ ಸಿಗ್ತಾ ಇದೆ ನ್ಯಾಪ್ಕಿನ್ನು, ಆದರೆ ಆ ಒಂದು ನ್ಯಾಪ್ಕಿನ್ನು ಒಂದು ವಿದ್ಯಾರ್ಥಿಗೆ ಅಥವಾ ಒಂದು ಮಹಿಳೆಗೆ ಆಕೆ ಫಸ್ಟ್ ಮೆನಾರ್ಕ್ ಅಂತ ಹೇಳ್ತೀವಿ. ಸೊ ಏನೀಗ ನಮ್ಮಲ್ಲಿ ಅಲ್ಲ ಗೊಬ್ಬರ ಆಗಲ್ಲ, ಸೊ ಮಣ್ಣಲ್ಲಿ ಹಾಗೆ ಉಳ್ಕೊಳ್ಳುತ್ತೆ, ನೀರಲ್ಲಿ ಕೂಡ ಹಾಗೆ ಉಳ್ಕೊಳ್ಳುತ್ತೆ. ಸೊ ಪರಿಸರಕ್ಕೆ ಹಾನಿ ಆಗುತ್ತೆ, ರೈತರು ಏನು ಬೆಳೆ ತೆಗಿತಾರೆ ಬೆಳೆ ತೆಗಿಲಿಕ್ಕೆ ಹಾನಿ ಆಗುತ್ತೆ. ಇದೆಲ್ಲ ನೀರು ಮೂಲಕ ಹೋಗಿ ಸಮುದ್ರ ಸೇರ್ತಾ ಇದೆ, ಮತ್ತೆ ಅದು ನೀರು ಕಲುಷಿತ ಆಗ್ತಾ ಇದೆ, ನೀರಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ, ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಸೊ ಅದನ್ನು ಸುಟ್ಟಾಗ ಬೂದಿ ಆಗೋದಿಲ್ಲ, ಅದು ಹಾವಿ ಆಗಿ ಪರಿಸರದಲ್ಲಿ ಹರಡ್ಕೊಳ್ಳುತ್ತೆ. ಸೊ ಆ ಹಾವಿಯ ಬಗ್ಗೆ ಏನು ಬರೋದು ಅದರಿಂದ ಕೂಡ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಆ ಪ್ಯಾಡ್ನ ನಾವು ನಿಷೇಧ ಮಾಡ್ಬೋದು, ನಾವು ಮನಸ್ಸು ಮಾಡಿದ್ರೆ. ಪ್ರತಿಯೊಬ್ಬರು ಸಹ ಏನು ಹಿಂದಿನ ಕಾಲದಲ್ಲಿ ಈಗ ಪ್ಯಾಡ್ ಥರನೇ ಈಗ ಏನು ಕಾಟನ್ ಬರ್ತಾ ಇದೆ, ಆ ಕಾಟನ್ನ ನಾವು ಯೂಸ್ ಮಾಡಿಕೊಂಡು ಮತ್ತೆ ಒಗೆದು ಮತ್ತೆ ಬಿಸಿಲಿಗೆ ಹಾಕಿದಾಗ ಅದರಲ್ಲಿರ್ತಕ್ಕಂಥ ಒಂದು ಏನು ವೈರಸ್ ಅಂತ ಏನು ಕ್ರಿಮಿಕೀಟಗಳಿರುತ್ತೋ ಅದು ಸೂರ್ಯನ ಕಿರಣಗಳಿಗೆ ನಾಶ ಆಗುತ್ತೆ, ಮತ್ತೆ ಅದು ನಾವು ಮರುಬಳಕೆಯನ್ನು ಮಾಡ್ಕೋಬೋದು. ಜೊತೆಗೆ ನಾವು ನಮಗೆ ಬರ್ತಕ್ಕಂಥ ಒಂದು ಕಾಯಿಲೆಗಳನ್ನ ತಪ್ಪಿಸ್ಬೋದು. ಮತ್ತು ಮಕ್ಕಳು ನಾನು ಹೇಳೋದೊಂದೇ, ಹಿಂದಿನ ಕಾಲದ ರೀತಿ ಅವರು ಬಳಕೆ ಮಾಡೋದು ಕಷ್ಟ ಅನಿಸ್ತದೆ. ಯಾಕಂತಂದರೆ ಹಿಂದಿನ ಕಾಲದಲ್ಲಿ ಟೈಮ್ ಇತ್ತು, ಏನೋ ಬಟ್ಟೆ ವಾಶ್ ಮಾಡಿ ಅದನ್ನು ಉಪಯೋಗಿಸ್ತಾ ಇದ್ರು. ಇವತ್ತು ಕಂಪ್ಯೂಟರ್ ಕಾಲ ಇರೋದ್ರಿಂದ ಹೆಣ್ಮಕ್ಳು ಯಾವುದು ನಮಗೆ ಸುಲಭ ಸಿಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಬಟ್ ಅದರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಅವರು ಅರಿವು ಅದನ್ನು ತಿಳ್ಕೊಳ್ತಾ ಇಲ್ಲ. ಬಟ್ ನೀವು ಈ ಗ್ರೀನ್ ವಾರಿಯರ್ಸು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರೋದ್ರಿಂದ ತುಂಬ ಸಂತೋಷದ ವಿಷಯ. ಯಾಕಂದರೆ ಇವತ್ತು ನೀವು ಎಲ್ಲೋ ಒಂದು ಜಿಲ್ಲೆಯಲ್ಲಿ ಮಾಡ್ಬೋದು, ನಾಳೆ ಇಡೀ ರಾಜ್ಯಾದ್ಯಂತ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಈ ಹೆಣ್ಣು ಮಕ್ಕಳಿಗೆ ಈ ಪ್ಯಾಡ್ ಉಪಯೋಗಿಸೋದ್ರಿಂದ ತುಂಬ ಅನಾನುಕೂಲತೆ. ಯಾವ ರೀತಿ ಅಂತಂದರೆ ಒಂದು ಮಕ್ಕಳಿಗೆ ಏನಾಗುತ್ತೆ, ನಮಗೆ ಅರಿವು ಆಗ್ತಿದೆ. ಬಟ್ ಫಸ್ಟ್ ಗೊತ್ತಿರಲಿಲ್ಲ, ಎಲ್ಲರೂ ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಪ್ಲಾಸ್ಟಿಕ್ ಅಂದರೆ ಅಷ್ಟ ಅಂತ ಅಂದ್ಕೊಳ್ತೀವಿ. ಬಟ್ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ಪಟ್ಟು ನಮಗೆ ಅರಿವಾಗ್ತಕ್ಕಂಥದ್ದು ಸ್ಯಾನಿಟೈಸರ್ ಪ್ಯಾಡ್ ಅಂತ. ಓಕೆನಾ, ಪ್ರತಿಯೊಂದು ಮಹಿಳೆಯೂ ಪ್ಯಾಡ್ ಅನ್ನೋದು ಯೂಸ್ ಮಾಡ್ತಾರೆ. ಮಂತ್ಲಿಗೆ ಒಂದ್ಸಲ ಅವರು ಏನಾದರೂ ಋತುಸ್ರಾವ ಆ ಥರ ಆಗಬೇಕಂತ ಅಂದರೆ ಅದು ಪ್ಲಾಸ್ಟಿಕ್ಕು ತುಂಬ ಪ್ರಾಬ್ಲಮ್ ಆಗ್ತಿದೆ ನಮಗೆ. ಗರ್ಭಕೋಶಕ್ಕಾಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಶ್ವಾಸಕೋಶಕ್ಕಾಗ್ಬೋದು. ತುಂಬ ಪ್ಲಾಸ್ಟಿಕ್ ಅನ್ನೋದು ನಮ್ಮನ್ನೇ ಏನು ಮಾಡಿಬಿಟ್ಟು ತಿಂದಾಗ್ಬಿಟ್ಟು ನಮ್ಮನ್ನೇ ಏನು ಮಾಡ್ತಿದೆ, ನಮ್ಮ ದೇಹದನ್ನೇ ಏನು ಸಾಯಿಸೋ ಅಷ್ಟು ಮಟ್ಟಕ್ಕೆ ಹೋಗಿದೆ ಪ್ಲಾಸ್ಟಿಕ್ ಅಂತ. ಅದಕ್ಕೆ ಸ್ನೇಹಿತರೆ, ನಾವು ಪ್ಲಾಸ್ಟಿಕ್